ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಕೈ ಕೊಡ್ತಾ, ನೀವಾಯ್ತು ನಿಮ್ ಪಾಡಾಯ್ತು, ಇದಕ್ಕೂ ಹೈಕಮಾಂಡ್ಗೂ ಸಂಬಂಧನೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾಯ್ತಾ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಮುಂದೆ ಏನ್ ಮಾಡಬಹುದು, ಸಿದ್ದರಾಮಯ್ಯ ಮುಂದೆ ಏನ್ ಮಾಡಬಹುದು, ಮುಂದೇನಾಗಬಹುದು ಮತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತಹ ಕನಸು ಈಡೇರುವ ಸಾಧ್ಯತೆಗಳು ಇದಾವ. ಅಂತಹದೊಂದು ಚರ್ಚೆಗೆ ಈಗ ವೇದಿಕೆ ಸಿದ್ಧವಾಗಿದೆ. ಯಾಕೆಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಒಂದು ಹೇಳಿಕೆ. ಸೊ ಏನದು ಹೇಳಿಕೆ ಮತ್ತು ಆ ಹೇಳಿಕೆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದ ಸಿಎಂ ಫೈಟ್ ಅನ್ನ ನಾವು ಯಾವ ರೀತಿ ನೋಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ತೀನಿ. ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡ್ತಾ ಹೇಳಿದ್ರು, ಹೈಕಮಾಂಡ್ಗೂ ಈ ಮುಖ್ಯಮಂತ್ರಿ ಗಾದಿಗಾಗಿ ನಡೀತಾ ಇರುವಂತಹ ಜಟಾಪಟಿಗೂ ಸಂಬಂಧನೇ ಇಲ್ಲ. ಇದು ಲೋಕಲ್ ವಿಚಾರ. ಲೋಕಲ್ ಲೆವೆಲ್ ಅಲ್ಲಿ ಇಲ್ಲಿನ ನಾಯಕರೇ, ಸ್ಥಳೀಯರೇ ಅದನ್ನ ಬಗೆಹರಿಸಿಕೊಳ್ಳಬೇಕು, ನಾವು ತಲೆ ಹಾಕಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಕೈ ಎತ್ತಿದೆ ಅನ್ನೋದು ಸ್ಪಷ್ಟ ಆಗೋಯ್ತು ಮತ್ತು ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಸಹ ಹಸ್ತಕ್ಷೇಪ ಮಾಡುವಂತಹ ಮನಸ್ಥಿತಿಯಲ್ಲಿ ಇಲ್ಲ. ಸದ್ಯಕ್ಕಂತೂ ಆ ಮನಸ್ಥಿತಿಯಲ್ಲಿ ಇಲ್ಲ. ದೇ ಡೋಂಟ್ ವಾಂಟ್ ಟು ಇಂಟರ್ಫಿಯರ್. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ಹಾದಿ ಏನು? ಡಿ ಕೆ ಶಿವಕುಮಾರ್ ನೆಚ್ಕೊಂಡಿದ್ದಿದ್ದೇ ಹೈಕಮಾಂಡ್ ಅನ್ನ. ಯಾಕೆಂದ್ರೆ ಹೈಕಮಾಂಡ್ ಒಂದೇ ಅವರಿಗೆ ಅವರು ಬಯಸಿದ ಹಾಗೆ ಮುಖ್ಯಮಂತ್ರಿ ಮಾಡೋದಕ್ಕೆ ಸಾಧ್ಯ ಇತ್ತು. ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ. ಈ ಕಡೆ ಜನ ಬೆಂಬಲನು ಮುಖ್ಯಮಂತ್ರಿ ಸ್ಥಾನಕ್ಕೆ, ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಅವರನ್ನ ರೀಪ್ಲೇಸ್ ಮಾಡೋ ವಿಚಾರದಲ್ಲಿ ಜನ ಬೆಂಬಲನೂ ಇಲ್ಲ. ಅಹಿಂದ ಅಂತೂ ಪಟ್ಟು ಹಿಡಿದು ಅವರ ವಿರುದ್ಧ ನಿಲ್ಲುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಗೆದ್ದಿದ್ದು ಒಂದೇ ಆಪ್ಷನ್ ಅಂದ್ರೆ ಹೈಕಮಾಂಡ್. ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೊಂದು ಮಾತು ಹೇಳಬೇಕು, ಆ ಮೂಲಕ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಇವರು ಮುಖ್ಯಮಂತ್ರಿ ಆಗಬೇಕು. ಅದೊಂದೇ ದಾರಿ, ಬೇರೆ ಯಾವ ದಾರಿ ಇಲ್ಲ. ಅದು ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ. ಆದಷ್ಟು ಪ್ರಯತ್ನ ಮಾಡಿದ್ರು, ಶಾಸಕರ ಬೆಂಬಲ ಪಡೆಯೋದಕ್ಕೆ ಪ್ರಯತ್ನ ಮಾಡಿದ್ರು, ಹಿರಿಯ ನಾಯಕರ ಬೆಂಬಲ ಪಡೆಯೋದಕ್ಕೆ ಪ್ರಯತ್ನ ಮಾಡಿದ್ರು, ಡಿನ್ನರ್ಗಳು ಮಾಡಿದ್ರು, ಏನೇನೋ ಮಾಡಿದ್ರು ಡಿ ಕೆ ಶಿವಕುಮಾರ್. ಆದರೂ ಸಹ ಅವರಿಗೆ ಏನು ಸಿಗ್ಲಿಲ್ಲ. ಯಾರು ಅವ್ರ ಹಿಂದೆ ನೇರವಾಗಿ ಬಂದು ನಿಂತ್ಕೊಂಡು ಎಸ್ ಇವರನ್ನ ಮಾಡಿ ಅಂತ ಹೇಳುವಂತಹವರು ಒಂದು 50 ಜನ ಸಿಗ್ಲಿಲ್ಲ. 3-4 ಜನ ಮಾತ್ರ ಮಾತಾಡ್ತಿದ್ದಾರೆ ಅಷ್ಟೇನೆ. ಅವರಿಂದ ದೊಡ್ಡ ಮಟ್ಟದಲ್ಲಿ ಸಹಾಯ ಪಡೆದಿರಬಹುದಾದಂತಹ MLA ಗಳು ಬಿಟ್ಟು ಬೇರೆ ಯಾರು ಸಹ ಡಿ ಕೆ ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯನವರ ಬದಲಾಗಿ ಇವರನ್ನ ಮಾಡಿ ಅನ್ನುವ ಮನಸ್ಥಿತಿಯಲ್ಲಿ ಯಾರೂ ಇಲ್ಲ. ಹಾಗಾಗಿ ಈ ಹೈಕಮಾಂಡೇ ಇದ್ದಿದ್ದು. ಬಟ್ ಈಗ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿ ಆಗಿದೆ. ಖರ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು. ಅವರೇ ಹೇಳದ ಮೇಲೆ ಹೈಕಮಾಂಡ್ಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಹಸ್ತಕ್ಷೇಪ ಮಾಡಲ್ಲ, ಇದು ಲೋಕಲ್ ಇಶ್ಯೂ, ಲೋಕಲ್ ಅಲ್ಲಿ ನಡೀತಾ ಇರುವಂತಹ ಒಂದು ವಿವಾದ, ಅವರೇ ಬಗೆಹರಿಸ್ಕೋಬೇಕು. ಅಲ್ಲಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೇ ಬಗೆಹರಿಸ್ಕೋಬೇಕು ಅಂತ ಹೈಕಮಾಂಡ್ ಬಯಸ್ತಾ ಇದೆ ಅನ್ನೋದು ಸ್ಪಷ್ಟ ಆಯ್ತು. ಹಾಗಿದ್ದ ಮೇಲೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕೂತ್ಕೊಂಡು ಮಾತಾಡಿ, ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಮನವೊಲಿಸಿ ಆ ಸ್ಥಾನವನ್ನು ಪಡ್ಕೊಳ್ಳೋಕೆ ಸಾಧ್ಯ ಇದೆ ಅಂದ್ರೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದನ್ನ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ, ಸದನದಲ್ಲೂ ಹೇಳ್ಕೊಂಡಿದ್ದಾರೆ. ಹೈಕಮಾಂಡ್ ಬಯಸಿದ್ರೆ ಅನ್ನೋ ಒಂದು ಪದ ಸೇರಿಸ್ತಾರೆ, ಬಟ್ ನಾನೇ 5 ವರ್ಷ ಮುಖ್ಯಮಂತ್ರಿ, ಅದನ್ನ ಅವರು ಸ್ಪಷ್ಟವಾಗಿ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಹ ಆ ರೀತಿಯಾದಂತಹದ್ದು ಸ್ಪಷ್ಟತೆ ಒಂದಷ್ಟು ಸಿಕ್ಕಿರುತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಆಡಿರುವ ಮಾತುಗಳು ಸಹ ಆ ರೀತಿನೇ ಇದೆ. ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಿರಲ್ಲ ಅಂತ ನಾನೇನು ಹೇಳಲಿಲ್ವಲ್ಲ ಅಂತ ಸಾಕಷ್ಟು ಬಾರಿ ಮೊನ್ನೆ ಒಂದಷ್ಟು ಪತ್ರಕರ್ತರ ಮುಂದೆ ಹೇಳ್ಕೊಂಡಿದ್ದಾರೆ. ಈ ಹಿಂದೆಯೂ ಸಹ ಒಪ್ಪಂದ ಆಗಿದೆ ಅನ್ನೋದ್ರ ಬಗ್ಗೆ ಯಾವತ್ತೂ ಏನು ಹೇಳಿಲ್ಲ. ಆದ್ರೆ ಅಲ್ಲಿ ಮೊನ್ನೆ ಮಾತಾಡ್ತಿರ್ಬೇಕಾದ್ರೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರಲ್ಲ ಅಂತ ನಾನು ಹೇಳಿಲ್ಲ, ಆದರೆ ನಮ್ಮಲ್ಲಿ ಒಂದು ಒಪ್ಪಂದ ಆಗಿದೆ, ಇದನ್ನಷ್ಟೇ ಹೇಳ್ಕೊಂಡಿದ್ದಾರೆ. ಆ ಒಪ್ಪಂದ ಏನು, ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂದ ಮೇಲೆ ಇನ್ನೇನು ಒಪ್ಪಂದ ಅದು ಗೊತ್ತಿಲ್ಲ. ಅದನ್ನ ಡಿ ಕೆ ಶಿವಕುಮಾರ್ ಅವರೇ ಬಿಡಿಸಿ ಹೇಳಬೇಕು, ಅಥವಾ ನಿಜವಾಗ್ಲೂ ಒಪ್ಪಂದ ಆಗಿದ್ರೆ ಸಿದ್ದರಾಮಯ್ಯನವರು ಸಹ ಬಿಡಿಸಿ ಹೇಳಬಹುದು. ಬಟ್ ಅದು ಯಾವುದೂ ಇಲ್ಲ. ಬಟ್ ಡಿ ಕೆ ಶಿವಕುಮಾರ್ಗೆ ಈಗ ಉಳಿದಿರೋ ದಾರಿ ಏನು? ಸಿದ್ದರಾಮಯ್ಯನವರು ಮನವೊಲಿಸೋದು, ಅದು ಮುಗೀತು. ಒಂದ್ ಕಡೆ ಹೈಕಮಾಂಡು ಈಗ ನಾವು ಮಧ್ಯೆ ಪ್ರವೇಶ ಮಾಡಲ್ಲ ಅಂತ ಹೇಳಿದಾಯ್ತು. ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರನ್ನ ಮನವೊಲಿಸೋ ಸಾಧ್ಯತೆಗಳು ಸಹ ತಳ್ಳಿ ಹಾಕ್ಬೋದು, ನಾವು ಈಸಿಯಾಗಿ ಪಕ್ಕಕ್ಕೆ ಸರಿಸ್ಬಿಡ್ಬೋದು. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಉಳಿದಿರುವಂತಹ ಮಾರ್ಗ ಯಾವುದು? ಏನೂ ಇಲ್ಲ. ಸಿದ್ದರಾಮಯ್ಯನವರನ್ನ ಮನವೊಲಿಸೋದಕ್ಕೆ ನಿರಂತರ ಪ್ರಯತ್ನ ಮಾಡ್ತಾನೆ ಇರಬಹುದು. ಆ ಪ್ರಯತ್ನ ಕೊನೆ 1 ವರ್ಷನೋ 6 ತಿಂಗಳಿಗೋ ಸಫಲ ಆದ್ರೆ
ಆಗ ಕನ್ವಿನ್ಸ್ ಮಾಡಿ ಇನ್ನು 6 ತಿಂಗಳಿದೆ, 1 ವರ್ಷ ಇದೆ, ಈಗ ನಾನು ಮುಖ್ಯಮಂತ್ರಿ ಆದರೆ 2027 ಚುನಾವಣೆಯಲ್ಲಿ ಇದನ್ನ ಹಿಂಗೆ ಕಂಟಿನ್ಯೂ ಮಾಡಿಕೊಂಡು ಜನಬೆಂಬಲ ಪಡ್ಕೊಳ್ಳೋದಕ್ಕೆ ನನಗೆ ಈಸಿ ಆಗತ್ತೆ, ಈಗಾದ್ರೂ ಬಿಟ್ಕೊಡಿ ಅಂತ ಸಿದ್ದರಾಮಯ್ಯನವರನ್ನ ಮನವೊಲಿಸೋದಕ್ಕೆ ಆಗೊಂದು ಆಪ್ಷನ್ ಸಿಗ್ಬೋದು. ಆಗ್ಲೂ ಸಿದ್ದರಾಮಯ್ಯನವರು ಇಲ್ಲ ಇಲ್ಲ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ, ನೀವು ಮುಂದೆ ಆಗಿ ಮುಖ್ಯಮಂತ್ರಿ, ನಾನು ಬೆಂಬಲ ಕೊಡ್ತೀನಿ ಅಂತಲೂ ಹೇಳಬಹುದು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಬೇರೆ ಆಪ್ಷನ್ನೇ ಇಲ್ಲ. ಅವ್ರಿಗೆ ಉಳಿದಿರೋದು ಒಂದೇ ಆಪ್ಷನ್ ಇರುತ್ತಾಗ 2027ರಲ್ಲಿ ಗೆಲ್ಲಿಸ್ಕೊಂಡು ಬರಬೇಕು. ಆಗ ಯಾರೂ ಸಹ ದಲಿತ ಮುಖ್ಯಮಂತ್ರಿ ಅಂತಲೋ ಇನ್ನೇನೋ ತಗೊಂಡು ಬಂದು ಅಡ್ಡ ಬರದೆ ಹೋದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಹುದು. ಇಲ್ಲದೆ ಹೋದ್ರೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಪಕ್ಕದಲ್ಲೇ ಇರಬೇಕಾಗತ್ತೆ. ಅದಂತೂ ಖಂಡಿತವಾಗ್ಲು ಇದೇ ಸಾಧ್ಯತೆಗಳು ಉಳಿದಿರುವಂತಹದ್ದು. ಸೊ ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಇದನ್ನ ಯಾಕೆ ಇಂತಹ ಇದಕ್ಕೆ ಬಂದಿದೆ ಅಂದ್ರೆ, ನಿಮಗೆ ಗೊತ್ತೇ ಇದೆ ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ ಅಂತ. ಆ ಹಿನ್ನೆಲೆಯಲ್ಲಿ ಸುಭದ್ರವಾಗಿರುವಂತಹ ಒಂದು ರಾಜ್ಯದಲ್ಲಿನ ಸರ್ಕಾರದಲ್ಲಿ ಕಡ್ಡಿ ಅಲ್ಲಾಡಿಸೋದಕ್ಕೆ ಅದಕ್ಕೆ ಧೈರ್ಯ ಸಾಲ್ತಿಲ್ಲ. ಯಾವುದೇ ಕಾರಣಕ್ಕೂ ಯಾವುದೇ ಗೊಂದಲ ಮಾಡ್ಕೊಳ್ಳೋಕೆ ಅದಕ್ಕೆ ಧೈರ್ಯ ಇಲ್ಲ. ಸಾಕಷ್ಟು ಚುನಾವಣೆಗಳನ್ನು ಸೋಲ್ತಾನೆ ಬರ್ತಿದೀವಿ. ಹಾಗಾಗಿ ಈಗ ಸದ್ಯಕ್ಕೆ ಬೇಡ, ಮುಂದೆ ಕೇರಳದಲ್ಲಿ ಚುನಾವಣೆ ಇದೆ, ಆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಒಂದು ಆಶಾಭಾವನೆ ಮೂಡಿದೆ. ಮೊನ್ನೆ ಆದಂತಹ ಸ್ಥಳೀಯ ಚುನಾವಣೆಗಳಲ್ಲೂ ಸಹ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಅಲ್ಲಿ ದೊಡ್ಡ ಗೆಲುವನ್ನ ಸಾಧಿಸಿಕೊಂಡಿರೋದ್ರಿಂದ ಕೇರಳದಲ್ಲಿ ಈ ಬಾರಿ ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ಆಲ್ಮೋಸ್ಟ್ ಅವರಿಗೆ ಒಂದು ನಂಬಿಕೆ ಬಂದಿದೆ. ಸೊ ಅದರಲ್ಲಿ ಬಿಸಿ ಆಗೋಣ. ಇದರ ನಡುವೆ ಕೇರಳ ಚುನಾವಣೆಗಳ ನಡುವೆಯಲ್ಲಿ ಇದು ಬೇಡ. ಅದಾದ ನಂತರ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳಿದಾವೆ, ತಮಿಳುನಾಡಲ್ಲಿದೆ, ವೆಸ್ಟ್ ಬೆಂಗಾಲ್ ಅಲ್ಲಿದೆ. ಅದೆಲ್ಲವೂ ಇರಬೇಕಾದ್ರೆ ನಾವು ಇದಕ್ಕೆ ಹಸ್ತಕ್ಷೇಪ ಮಾಡೋದು ಬೇಡ, ಲೋಕಲ್ ಲೆವೆಲಲ್ಲಿ ಅವ್ರವ್ರು ಮಾತಾಡ್ಕೊಳ್ಳಿ ಅಂತ ಹೇಳ್ಕೊಂಡಿದ್ದಾರೆ. ಹೈಕಮಾಂಡ್ಗೆ ಇರುವಂತಹ ದೊಡ್ಡ ಧೈರ್ಯ ಏನು ಅಂದ್ರೆ, ಡಿ ಕೆ ಶಿವಕುಮಾರ್ ಬಯಸಿದರೂ ಸಹ ಬಿಜೆಪಿ ಜೊತೆ ಹೋಗಿ ಸರ್ಕಾರ ರಚನೆ ಮಾಡೋದಕ್ಕೆ ಸಂಖ್ಯೆಗಳು ಯಾವ ರೀತಿಯಿಂದಲೂ ಸಹ ಸಹಕಾರಿಯಾಗಿಲ್ಲ. ಯಾಕಂದ್ರೆ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಇದೆ ಮತ್ತು ಬಿಜೆಪಿಯ ಸೀಟುಗಳು ತುಂಬಾ ಕಡಿಮೆ ಇದೆ. ಹಾಗಾಗಿ ಹೈಕಮಾಂಡ್ ಧೈರ್ಯವಾಗಿದೆ. ಏನೇ ರೆಬೆಲ್ ಆದ್ರು, ಏನೇ ಬಂಡಾಯ ಎದ್ರು ಪಕ್ಷದ ಒಳಗಿದ್ದೇ ಬಂಡಾಯ ಹೇಳಬೇಕಾಗತ್ತೆ, ಹೊರಗೆ ಹೋಗಿ ಏನು ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಸರ್ಕಾರ ಸುಭದ್ರ. ಹಾಗಾಗಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರನ್ನ ಮನವೊಲಿಸ್ಲಿ, ಅಥವಾ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಮನವೊಲಿಸ್ಲಿ, ಇಬ್ರು ಒಂದು ಅಗ್ರಿಮೆಂಟ್ ಅಲ್ಲಿ ಮುಂದಕ್ಕೆ ಹೋಗ್ಲಿ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ನ ಲೆಕ್ಕಾಚಾರ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತೆ ಡಿ ಕೆ ಅವ್ರದ್ದು ಏನಾದ್ರು ಹೊಸ ದಾಳ ಬರುತ್ತಾ, ಸಿದ್ದರಾಮಯ್ಯನವರು ಯಾವ ಕಡೆಗೆ ಹೋಗ್ತಾರೆ, ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.